ಗೃಹಲಕ್ಷ್ಮಿ ಹಣ ಸರ್ಕಾರದಿಂದ ಚಿಟ್ ಫಂಡ್. ಎಂಎಸ್ಐಎಲ್ನಿಂದ ಮಹಿಳೆಯರಿಗಾಗಿ ಈ ಹೊಸ ಸ್ಕೀಮ್ ಅನ್ನ ಪರಿಚಯಿಸ್ತಾ ಇದೆ ಸರ್ಕಾರ. ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಹಾಗಾದ್ರೆ ಚಿಟ್ ಫಂಡ್ ಶುರು ಆಗಲಿದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡಿ ಬರ್ತಾ ಇದೆ. ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರದಿಂದ ಇದೀಗ ಹೊಸ ಯೋಜನೆ ಶುರುವಾಗುವ ಸಾಧ್ಯತೆ ಇದೆ. ಹಣ ಉಳಿತಾಯಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಮಾಡ್ತಾ ಇರುವಂತಹ ಪ್ಲಾನ್ ಇದಾಗಿದೆ. ಹಾಗಾದ್ರೆ ಏನಿದು ಸರ್ಕಾರಿ ಚಿಟ್ ಫಂಡ್ ಸ್ಕೀಮ್ ಐಡಿಯಾ ಅನ್ನೋದರ ಕುರಿತಾಗಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರ ಕೈಯಲ್ಲಿ ಸರ್ಕಾರದ ಲೆಕ್ಕಾಚಾರಗಳು ಎಷ್ಟಿದೆ, ಏನು ಎತ್ತ, ಅವ್ರ ಕೈಯಲ್ಲಿ ಎಷ್ಟು ದುಡ್ಡಿದೆ ಅನ್ನೋದರ ಕುರಿತಾಗಿ ಸರ್ಕಾರ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಇನ್ನು ಸರ್ಕಾರಿ ಸ್ವಾಮ್ಯದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ಚಿಟ್ ಫಂಡ್ ಅನ್ನ ಉನ್ನತೀಕರಣಗೊಳಿಸೋದಕ್ಕೆ ಇದೀಗ ಈ ಹೊಸ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಕೇರಳ ಮಾದರಿ ಚಿಟ್ ಫಂಡ್ ನಡೆಸೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕೇರಳದಲ್ಲಿ 40,000 ಕೋಟಿ ವಹಿವಾಟು ನಡೆಸಲಾಗುತ್ತೆ. ಕರ್ನಾಟಕದಲ್ಲಿ ಸದ್ಯ ಚಿಟ್ ಫಂಡ್ ಉದ್ಯಮ 300 ಕೋಟಿ ಇದೆ ಅಂತ ಹೇಳಲಾಗಿದೆ. ಇದನ್ನ 10,000 ಕೋಟಿಯಷ್ಟು ಲಾಭದಾಯಕವಾಗಿ ತೆಗೆದುಕೊಂಡು ಹೋಗೋದೇ ಉದ್ದೇಶವಾಗಿದೆ. ಕೇರಳದಂತೆ ಮ್ಯಾನ್ಯುವಲ್ ಆಗಿ ಚಿಟ್ ಫಂಡ್ ನಡೆಸದೆ ಆಟೋಮೇಷನ್ ಆಗಿ ಚಿಟ್ ಫಂಡ್ ನಡೆಸಬೇಕು ಅಂತ ತೀರ್ಮಾನ ಕೂಡ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಹಣ ಉಳಿತಾಯಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಇದೀಗ ಒಂದು ಹೊಸ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಈ ಚಿಟ್ ಫಂಡ್ ಸ್ಕೀಮ್ ಅಂತ? ಖಂಡಿತ, ಯಾಕಂದ್ರೆ ಗೃಹಲಕ್ಷ್ಮಿ ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ಇರುವಂತದ್ದು. ಸೊ ಮಹಿಳೆಯರನ್ನ ಮುಂದಿಟ್ಕೊಂಡು ಗೃಹಲಕ್ಷ್ಮಿ ಕಾಸು ಸರ್ಕಾರ ಈಗಾಗಲೇ ಚಿಟ್ ಫಂಡ್ ವ್ಯವಸ್ಥೆಗೆ ಮುಂದಾಗಿರುವಂತದ್ದು. ಎಂಎಸ್ಎಲ್ ನಿಂದ ನಯಾ ಚಿಟ್ ಫಂಡ್ ಸ್ಕೀಮ್ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಇದು ಕೇರಳದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದೆ. ಸೊ ಈಗ ಕರ್ನಾಟಕದಲ್ಲಿ ಕೂಡ ಇದನ್ನ ಏಪ್ರಿಲ್ ನಲ್ಲಿ ಶುರು ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಒಂದು ಪ್ಲಾನ್ ಅನ್ನ ಕೂಡ ಮಾಡಿದೆ. ಅಂದ್ರೆ ಏನಿದೆ ಅಂತ ನೋಡೋದಾದ್ರೆ ಇದು ಗೃಹಲಕ್ಷ್ಮಿ ದುಡ್ಡು ಬರುತ್ತಿದ್ರಿಂದ ಮಹಿಳೆಯರ ಕೈಯಲ್ಲಿ ಕಾಸು ಈಗಾಗಲೇ 2,000 ಪ್ರತಿ ತಿಂಗಳಿಗೆ ಅವರ ಅಕೌಂಟ್ಗೆ ಕೂಡ ಬೀಳುತ್ತೆ. ಹೀಗಾಗಿ ಸರ್ಕಾರಿ ಸ್ವಾಮ್ಯದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ನ ಚಿಟ್ ಫಂಡ್ ಅನ್ನ ಉನ್ನತೀಕರಣಗೊಳಿಸಲು ಪ್ಲಾನ್ ಅನ್ನ ಮಾಡಿದ್ದಾರೆ. ಅಂದ್ರೆ ಕೇರಳ ಮಾದರಿ ಚಿಟ್ ಫಂಡ್ ಅಂದ್ರೆ ಕೇರಳದ 40,000 ಕೋಟಿ ವಹಿವಾಟು ನಡೆಸಲಾಗುತ್ತೆ. ಕರ್ನಾಟಕದಲ್ಲಿ ಸದ್ಯ ಚಿಟ್ ಫಂಡ್ ಉದ್ಯಮ 300 ಕೋಟಿ ಇದೆ. ಇನ್ನು 10,000 ಕೋಟಿಯಷ್ಟು ಲಾಭದಾಯಕವಾಗಿ ತೆಗೆದುಕೊಂಡು ಹೋಗೋದು ಇದರ ಉದ್ದೇಶವಾಗಿದೆ. ಸೊ ಹೀಗಾಗಿ ಹಳ್ಳಿಗಳನ್ನ ಸ್ವಸಹಾಯ ಸಂಘಗಳ ಮೂಲಕ ಚಿಟ್ ಫಂಡ್ ಉದ್ಯಮ ಬಲಪಡಿಸೋದು, ಹಾಗೇನೆ ಅಂದ್ರೆ ಮಹಿಳೆಯರನ್ನ ಚಿಟ್ ಫಂಡ್ ಗೆ ಸೇರಿಸುವ ಮೂಲಕ ಅದರಿಂದ ಹೆಚ್ಚಿನ ಅಂದ್ರೆ ಉಳಿತಾಯ ಆಗ್ಬಹುದು. ಅಂದ್ರೆ ಈಗ 2,000 ಬಂದ ತಕ್ಷಣ ಬಹಳಷ್ಟು ಜನ ಅದನ್ನ ಖರ್ಚು ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಇದ್ ಮಾಡ್ತಾರೆ. ಚಿಟ್ ಫಂಡ್ ಆದ್ರೆ ವರ್ಷಕ್ಕೆ ಇಷ್ಟು ಅಂತ ಅವರಿಗೆ ಒಂದು ಕೋಟಿ ಕೆಲಸ ಹಣ ಸಿಗುವ ಹಾಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಏಪ್ರಿಲ್ ನಲ್ಲಿ ನಯಾ ರೂಪದಲ್ಲಿ ಈ ಚಿಟ್ ಫಂಡ್ ಬಿಸ್ನೆಸ್ ಮಾಡೋದಕ್ಕೆ ಕೂಡ ಹೊರಟಿರುವಂತದ್ದು. ಸೊ ಇದಕ್ಕೆ ಮಹಿಳೆಯರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಪ್ರಮುಖವಾಗಿದೆ. ಯಾಕಂದ್ರೆ ಬಹಳಷ್ಟು ಜನ 2,000 ಹಣ ಅಂದ್ರೆ ಅವ್ರಿಗೆ ತಿಂಗಳಿಗೆ ಬರುವಂತಹ ಮದ್ದುಗಾಗಿರ್ಬೋದು ಅಥವಾ ಮನೆಯ ದಿನಸಿ ಖರೀದಿಗೆ ಆಗಿರ್ಬೋದು, ಈ ರೀತಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಈ ಚಿಟ್ ಫಂಡ್ ಗೆ ಎಷ್ಟು ಮಂದಿ ಅಂದ್ರೆ ಸೇರ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಅಂದ್ರೆ ಮಹಿಳೆಯರನ್ನ ಸೆಳೆಯೋದಕ್ಕೋಸ್ಕರ ಈಗಾಗಲೇ ಯಾವ ರೀತಿ ಅವರಿಗೆ ಅಂದ್ರೆ ಟೀಮ್ ಅನ್ನ ಕೂಡ ರೆಡಿ ಮಾಡಿರುವಂತದ್ದು. ಬಟ್ ಇದು ಏಪ್ರಿಲ್ ನಲ್ಲಿ ಕೇರಳದಲ್ಲಿ ಈಗಾಗಲೇ ಸಕ್ಸಸ್ ಆಗಿದೆ. ಸೊ ಕರ್ನಾಟಕದಲ್ಲಿ ಕೂಡ ಸಕ್ಸಸ್ ಆಗೋದಕ್ಕೆ ಈಗಾಗಲೇ ಕರ್ನಾಟಕ ಗವರ್ಮೆಂಟ್ ಕೂಡ ಈಗಾಗಲೇ ತೆರೆಮರೆ ಹಿಂದೆ ಕಸರತ್ತು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.